ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಬೆಟಾ ಫಿಶ್ನ ತರಿಸಿದೆ. ಆ್ಯಕ್ಚುಲಿ ಇದು ನಂಗಲ್ಲ, ನಮ್ಮ ಫ್ರೆಂಡ್ಗೆ. ಅವ್ನು ಬಂದು ಇನ್ನೊಂದು ರೆಡ್ ಬೆಟಾನು ವೀಡಿಯೋದಲ್ಲಿ ಹಾಕಿದೆ. ಸೊ ಅವ್ನು ಹತ್ತು ಕೇಳ್ದ. ಸೊ ಹೇಳಿ ಇರಲಿ ಅಂತ ತಂದಿದ್ದೀನಿ. ಅಕಸ್ಮಾತ್ ಅವ್ನು ಹತ್ತಾಗೋದ್ರು ನನ್ನ ಹತ್ರ ಒಂದು ಬೆಟ ಇದ್ದೇ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ. ಇದು ಬಂದು ಬ್ಲೂಬೆರಿ. ಸ್ವಲ್ಪ ರೆಕ್ಕೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಮ್ಮ ಫ್ರೆಂಡು ಕೊಡೋಕ್ಕೆ ತಂದಿದ್ದು, ಇನ್ನೊಬ್ಬ ಫ್ರೆಂಡ್ ಹತ್ರ ಇಸ್ಕೊಂಡು. ಅವನು ಅಂದರೆ ಅಷ್ಟೊಂದು ಕೇರ್ ಮಾಡ್ತಾನಿಲ್ಲ, ಏನೋ ಫುಡ್ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡುವ. ನಾವಿನ್ನೂ ಚೆನ್ನಾಗಿ ನೋಡ್ಕೋತೀವಿ ಅಂದರೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಆ ಬೆಟ್ಟಗಿಂತಲೂ ಚೆನ್ನಾಗಿದೆ. ಸೊ ಈಗ ಮಡಗಿರ್ತೀನಿ. ಸೊ ಅವ್ನು ಬಂದು ಸಂಜೆ ತಗೊಂಡು ಹೋಗ್ತಾನೆ. ಆ್ಯಂಡ್ ಗಪ್ಪೀಸ್ನೂ ಅಷ್ಟೇ ತರಿಸ್ತಾ ಇದ್ದೀನಿ. ಗೈಸ್ ಅದೇ ಬೆಟರ್ ಫಿಶ್ಶು ನೋಡ್ತಾ ಇರ್ಬೋದು. ಸೊ ಇದು ರೆಡ್ ಕಲರು. ಸೊ ಇದ್ರದ್ದೇ ವೀಡಿಯೋ ಹಾಕಿದ್ದು ಫಸ್ಟು. ಸೊ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ. ಸೊ ಈಗ ತಾನೇ ಕ್ಲೀನ್ ಮಾಡ್ಬಿಟ್ಟು ಮಡಗಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡಾಗೆ ಇದು ಅಷ್ಟೇ. ಸೊ ಆ್ಯಂಡಾಗೆ ಇದೊಂದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಎರಡು ಫುಲ್ ಮೂನೇ ಬರುತ್ತೆ. ಆ್ಯಂಡ್ ಇದು ಸ್ವಲ್ಪ ಕಲರು ಅಂದರೆ ನಾವು ಚೂರು ನೀಟಾಗಿ ಕೇರ್ ಮಾಡ್ತು ಅಂದರೆ ಸೇಮ್ ಇದೇ ರೀತಿ ಬರುತ್ತೆ. ಇದು ನೋಡ್ತಾ ಇರ್ಬೋದು. ಸೊ ಅಂದರೆ ಇದಕ್ಕೆ ಏಜಲ್ಲಿ ಸೊ ಇದಕ್ಕಿಂತನೂ ಇದು ದೊಡ್ಡದಾಗಿದೆ ಏಜಲ್ಲಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಚೆನ್ನಾಗಿದೆ ಅಂತ ಎರಡುವೆ. ಈ ಎರಡನ್ನೂ ಒಟ್ಟಿಗೆ ಬಿಡ್ತೀನಿ ಅಂದರೆ ಕಚ್ಚಾಡ್ಬಿಡ್ತವೆ. ಸೊ ಇದು ಅಷ್ಟು ಅಗ್ರೆಷನ್ ತೋರಿಸುತ್ತೆ. ಆ್ಯಂಡ್ ಈಗ ಸ್ವಲ್ಪ ಇದು ಹೊಸ ಜಾಗಕ್ಕೆ ಬಂದಾಗಿಂದ ಸ್ವಲ್ಪ ಕಾಮಾಗಿದೆ. ನೋಡ್ತಾ ಇರ್ಬೋದು ಇದೊಂದು ಸಖತ್ ಆ್ಯಕ್ಟಿವ್ ಗೈಸ್. ಮನೆ ಒಳಗಡೆ ಇಟ್ಟಾಗ ಅಷ್ಟೇನು ಈ ಥರ ಇದೇನು ತೋರಿಸೈತಿ, ಇಷ್ಟೊಂದು ಆ್ಯಕ್ಟಿವ್ ಏನು ತೋರಿಸಲ್ಲ. ಸೊ ಸುಮ್ಮನೆ ಇರುತ್ತೆ. ಬಟ್ ಈಗ ಫೈಟರ್ ಬಿಟ್ಟಿರೋದ್ರಿಂದ ಸಖತ್ ಅಗ್ರೆಷನ್ ತೋರಿಸ್ತಿದೆ. ನೋಡ್ತಾ ಇರ್ಬೋದು. ಸೊ ನೀವು ಕೇಳ್ಬೋದು, ಈ ಥರ ಒಂದು ಸಣ್ಣ ಗ್ಲಾಸ್ಗೆ ಇಟ್ಟಿದ್ರಲ್ಲ ಫಿಶಸ್ಗೇನು ಆಗಲ್ವಾ ಇದಕ್ಕೆ ಅಂತ. ಸೊ ಫ್ರೆಂಡ್ಸ್, ಸೊ ನೀವು ಅಂಗಡಿಗಳಲ್ಲಿ ಒಂದೊಂದು ಅಂಗಡಿಗಳು ಹೋಗಿ ನೋಡಿ. ಸೊ ಇಂಥದ್ರಲ್ಲೇ ಹಾಕಿ ಮಡಗಿರ್ತಾರೆ ಅವರು. ಫೈಟರು ಅಂದರೆ ಗೈಸ್ ಅವಕ್ಕೇನು ಜಾಸ್ತಿ ಜಾಗನೇ ಬೇಡ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಅವನು ಬಂದು ಇದೇ ಥರ ಬಾಕ್ಸಲ್ಲಿ ಬಿಟ್ಕೋತಾನೆ. ಸೊ ಅವನು ಬ್ರೀಡಿಂಗೋಸ್ಕರ ಇಸ್ಕೋಗ್ತಾರೆ ಅದಷ್ಟೇ ಇದನ್ನು. ಆ್ಯಂಡ್ ಹಾಗೆ ಅವನೇ ಗಪ್ಪಿಯನ್ನು ತರಿಸ್ತಾನೆ. ಸೊ ಇವತ್ತು ಬಂದು ಕಲೆಕ್ಟ್ ಮಾಡ್ಕೊ ಹೋಗ್ತಾನೆ. ಸೊ ಅದರದ್ದೆಲ್ಲ ವೀಡಿಯೋ ಹಾಕ್ತೀನಿ, ಯಾವ ಗಪ್ಪಿ ತಂದ್ಕೊಟ್ಟಿದ್ದಾನೆ ಎಷ್ಟಿದೆ ಅಂತ. ನೋಡ್ತಾ ಇರ್ಬೋದು. ಸೊ ಇದು ಬಂದು ರೆಡ್ ಮೂನ್ ಬೆಟ ಫುಲ್ ಮೂನು. ಇದು ಬ್ಲೂಬೆರಿ ಬೆಟ ಫುಲ್ ಮೂನು. ಸೊ ರೆಕ್ಕೆ ಎಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ಏನೋ ರೋಗ ಹೊಡೆದಿದೆ ಏನೂ ತಿಳ್ಕೊಬೇಡಿ ಫ್ರೆಂಡ್ಸ್. ನೀವು ರೋಗ ಹೊಡೆದೈತೆ ಅಂದರೆ ಈ ಥರ ಬೆಟ ಇರೋದೇ ಇಲ್ಲ. ನೋಡ್ತಾ ಇರ್ಬೋದು ವಿಂಗ್ಸ್ ಎಲ್ಲ ಎಷ್ಟೇ ಚೆನ್ನಾಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗೋ ಇರುತ್ತೆ ಅಂತ. ಮೂವ್ಮೆಂಟ್ ಮಾಡಿದ್ರೆ ಸಾಕು ಅಷ್ಟೇ. ಆ್ಯಂಡ್ ನಮ್ದು ಇದಂತೂ ಈಗ ನೋಡಿ, ಈಗ ಸ್ವಲ್ಪ ಸೈಲೆಂಟಾಗಿದೆ. ಹೀಗೆ ಇದು ಇನ್ನೂ ತೋರುತ್ತದೆ. ಆ್ಯಂಡ್ ಏನಿಲ್ಲ ಫ್ರೆಂಡ್ಸ್, ಇವೆರಡು ಹಿಂಗೆ ಮಡಗಿದ್ದೀನಿ. ಸೊ ಮೇಲ್ಗಡೆ ತೊಗೊಂಡು ಅಮೌಂಟ್ ಕಲೆಕ್ಟ್ ಮಾಡ್ಕೊಯ್ತಾನೆ. ಸೊ ಇಷ್ಟೇ ಫ್ರೆಂಡ್ಸ್, ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ. ಆ್ಯಂಡ್ ಹಾಗೆ ಫ್ರೆಂಡ್ಸ್, ಇದರಲ್ಲಿ ಇದೊಂದು ಹ್ಯಾಪಿ ನ್ಯೂಸ್ ಆದರೆ, ಸೊ ಇನ್ನೊಂದು ಬ್ಯಾಡ್ ನ್ಯೂಸ ನಿಮಗೆ ಹೇಳ್ತೀನಿ. ಸೊ ಗೈಸ್, ಇದು ನನ್ನ ಹೊಸ ಔಟ್ಡೋರ್ ಪಾಂಡು. ಸೊ ಹಳೇದಲ್ಲಿ ಇದ್ದಿದ್ದು ಮೀನೆಲ್ಲ ಸತ್ತೋಯ್ತು. ಸೊ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ ಎತ್ತಾದ್ಮೇಲೆ. ಸೊ ಮರಿಗಳು ಮಾತ್ರ ಇತ್ತು. ಸೊ ಮರಿಗಳು ಮತ್ತು ಒಂದೆರಡು ದೊಡ್ಡ ಫೀಮೇಲ್ಗಳಿದ್ದು ಸೆಮಿ ಅಡಲ್ಟು. ಸೊ ಅವನ್ನ ಮಾತ್ರ ಮಡಿಕೊಂಡಿದೆ. ಸೊ ಅದನ್ನು ಇದ್ರೊಳಕ್ಕೆ ಬಿಟ್ಟಿದೆ. ಬಟ್ ಏನು ರೀಸನ್ ಅಂತ ಗೊತ್ತಾಗ್ತಲ್ಲ. ಸೊ ಬಿಟ್ಟಿದ್ರಲ್ಲಿ ಒಂದು 3 ಏನೋ ದೊಡ್ಡವು ಮರಿಗಳಿದೆ, ದೊಡ್ಡವು ಮತ್ತು ಮರಿಗಳು. ಇನ್ನೆಲ್ಲ ಡೆತ್ ಆಗಿದೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬಿದ್ದಿದೆ. ನೋಡ್ತಾ ಇರ್ಬೋದು ಏನು ರೀಸನ್ ಅಂತಲೂ ಗೊತ್ತಾಗ್ತಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಾಕಬೇಕು. ಇಲ್ಲೆಲ್ಲ ಬಿದ್ದಿದೆ. ಸೊ ಗೈಸ್, ಏನು ಕಲೆ ಅಂತಲೂ ಗೊತ್ತಾಯ್ತಲ್ಲ. ಇನ್ನು ದೊಡ್ಡವು ಅಷ್ಟೇ ಅದೇ ಥರ ರೋಗ ಬಂದೆಲ್ಲ ಸತ್ತೋದು. ಸೊ ಇದ್ರದ್ದು ಏನು ರೋಗ ಏನು ಅಂತಲೂ ಒಂಚೂರು ನನಗೆ ಅರ್ಥ ಆಯ್ತಲ್ಲ. ನೋಡ್ತಾ ಇರ್ಬೋದು. ಸೊ ಮರಿ ಎಲ್ಲ ಸತ್ತೋಗ್ತಿದೆ. ಈಗ ಸದ್ಯಕ್ಕೆ ಅದನ್ನೆಲ್ಲ ನೀಟಾಗಿ ಎತ್ತಾಕ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮತ್ತು ಇದೇ ಟಬ್ಬಲ್ಲಿ ಸ್ವಲ್ಪ ಸಾಯಿಲೆಲ್ಲ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀಟಾಗಿ ಅದನ್ನೆಲ್ಲ ಬರೀ ಮಣ್ಣು. ಸೊ ನೋಡ್ತಾ ಇರ್ಬೋದು ಮರಳು. ಸೊ ಇದನ್ನು ನೀಟಾಗಿ ಒಂದೇ ಅಡಿ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ವಾಟರ್ ಕ್ಯಾಬೇಜಸ್ಸು ಮತ್ತು ಮನಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಆಕ್ಸಿಜನ್ ಸಿಗಲಿ ಅಂತ. ಸೊ ನೋಡ್ತಾ ಇರೋದು ಇಲ್ಲೆಲ್ಲ ಬಂದು ಇಲ್ಲೇ ತೇಳ್ತಿದೆ ಗೈಸ್. ಏನು ರೀಸನ್ ಅಂತಲೂ ಗೊತ್ತಾಗ್ತಲ್ಲ. ಹಾಗೆ ನೋಡ್ತೀನಿ, ಇದನ್ನು ಆದಷ್ಟು ಬೇಗ ಕ್ಯೂರ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ನಮ್ಮ ಫ್ರೆಂಡು
ಥರ ಹೊಸ ಮೀನು. ಸೊ ಇದ್ರ ಜೊತೆ ಏನು ಬಿಡೋಕ್ಕೆ ಹೋಗಲ್ಲ. ಒಂದು ವಾರ ನೀಟಾಗಿ ಅದನ್ನು ಬೇರೆದ್ರಲ್ಲಿ ಇಟ್ಟು ಕೇರ್ ಮಾಡಿ ಆಮೇಲೆ ಇದೆಲ್ಲ ಫುಲ್ಲು ನೀಟಾಗಿ ರಿಕವರ್ ಆದಮೇಲೆ ಇದ್ರ ಜೊತೆಗೆ ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲೊಂದು ಫೀಮೇಲ್ ಇದೆ, ಅಲ್ಲೊಂದು ಫೀಮೇಲು. ಅದು ಬಿಟ್ಟರೆ ಇನ್ನೆಲ್ಲ ಇಲ್ಲಿ ಮರಿಗಳು ಓಡಾಡ್ತಿದೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಆಗಿತ್ತು. ಇನ್ನೇನಾದ್ರು ಹೆಚ್ಚು ವೀಡಿಯೋ ಬೇಕಂದರೆ ಸೊ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪಲ್ಲಿ ವಾಟ್ಸಪ್ ಅಂತ ಇದ್ದೀನಿ, ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಅದೇ ಥರ ವೀಡಿಯೋಗಳನ್ನ ಮಾಡಿಕೊಡ್ತೀನಿ. ಆ್ಯಂಡ್ ಹಾಗೆ ನಾನು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಎರಡನ್ನೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇದ್ರದ್ದು ಬ್ರೀಡಿಂಗ್ ವೀಡಿಯೋ ಹಾಕ್ತೀನಿ. ಸೊ ಫಸ್ಟು ಈಗ ಗಪ್ಪೀಸ್ತು ಮಾಡಬೇಕು ಫ್ರೆಂಡ್ಸ್. ಗಪ್ಪೀಸ್ತು ಹೇಳ್ತಾನೆ ಇದ್ದೀನಿ, ಬತ್ತಲ್ಲ. ಸೊ ಫಸ್ಟು ಇವತ್ತು ನಮ್ಮ ಫ್ರೆಂಡ್ ಅದು ತಂದ್ಕೊಡ ತಕ್ಷಣ ನೋಡ್ತೀನಿ. ಸೊ ನೋಡ್ಬಿಟ್ಟು ಅದೊಂದು ಪೇರ್ನ ಒಳ್ಳೆ ಪೇರ್ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಅದೊಂದು ವೀಡಿಯೋ ಮಾಡಿಕೊಡ್ತೀನಿ. ಸೊ ಈಗಾಗಲೇ ಅದರಲ್ಲಿ ಮೇಲು ಫೀಮೇಲ್ ಹೆಂಗೆ ಕಂಡುಹಿಡಿಯೋದು ಅಂತ ನಿಮಗೆಲ್ಲ ಗೊತ್ತಾಗಿದೆ. ಸೊ ಇನ್ಯಾರು ನೋಡಿಲ್ಲ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಕೋಬೋದು. ಆ್ಯಂಡ್ ಹಾಗೆ ಇದಿದೆ. ಸೊ ಇನ್ನು ಕ್ಯಾಟ್ ಫಿಶು ಮತ್ತು ಮೌಲಿ ಅದೆಲ್ಲ ಸತ್ತೋಯ್ತು ಫ್ರೆಂಡ್ಸ್, ಅವೇ ಎಲ್ಲ ಸತ್ತೋಗಿದೆ. ಸೊ ಈಗ ನನ್ನ ಹತ್ರ ಉಳಿದಿರೋದು ಅಂದರೆ ಗಪ್ಪಿ ಮರಿಗಳು ಮತ್ತು ಇವೆರಡು ಬೆಟಾ ಫಿಶಸ್ಸು. ಸೊ ತರಿಸ್ತೀನಿ, ಮತ್ತೆ ಎಲ್ಲ ಮೌಲಿ ಎಲ್ಲ ಸತ್ತೋಗಿದೆ. ಸೊ ಏನಿದ್ರೆ ಇಷ್ಟೇ ಫ್ರೆಂಡ್ಸ್. ಸೊ ನಿಮ್ಗೆ ತರಿಸ್ತೀನಿ. ಸೊ ಬ್ಯಾಕ್ಗ್ರೌಂಡ್ ವೈಸಲ್ಲಿ ಕೋಳಿ ಎಲ್ಲ ಕಚ್ಚಾಡ್ತಿರೋ ಸೌಂಡ್ ಬರ್ತಿದೆ, ಹಾಗೆ ಮೋಟ್ರ್ ಗೀಟ್ರೆಲ್ಲ ಹಾಕಿರೋ ಸೌಂಡು. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು.